ನಮಸ್ಕಾರ. ಇಂದು ಬೂದುಗುಂಬಳಕಾಯಿ ಮಜ್ಜಿಗೆ ಹುಳಿ ಮಾಡೋಣ. ಬೇಕಾಗುವ ಸಾಮಗ್ರಿಗಳು: 1 kg ಬೂದುಗುಂಬಳಕಾಯಿ ಹೆಚ್ಚಿ ತೊಳೆದಿಟ್ಟುಕೊಂಡಿರುವುದು, 3 ಹಸಿಮೆಣಸಿನಕಾಯಿ, ಅರ್ಧ ಬಟ್ಟಲು ಹಸಿ ಕೊಬ್ಬರಿ ಹೆಚ್ಚಿಟ್ಟುಕೊಂಡಿರುವುದು, 1 ಚಮಚ ಅಕ್ಕಿ ತೊಳೆದು ನೆನೆಸಿಟ್ಟುಕೊಂಡಿರುವುದು, ಅರ್ಧ ಚಮಚ ಜೀರಿಗೆ, ಇಂಗು, ಸ್ವಲ್ಪ ಅರಿಶಿನ, ಲೀಟರ್ ಮೊಸರು, 3 ಚಮಚ ಕಡಲೆಬೇಳೆ ತೊಳೆದು ನೆನೆಸಿಟ್ಟುಕೊಂಡಿರುವುದು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು. ಮೊದಲಿಗೆ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಅದಕ್ಕೆ ಹಸಿ ಕೊಬ್ಬರಿ, ನೆನೆಸಿಟ್ಟುಕೊಂಡಿರುವ ಕಡಲೆಬೇಳೆ ಮತ್ತು ಅಕ್ಕಿ, ಹಸಿಮೆಣಸಿನಕಾಯಿ, ಜೀರಿಗೆ, ಅರಿಶಿನ, ಇಂಗು, ಕೊತ್ತಂಬರಿ ಮತ್ತು ಕರಿಬೇವು ಎಲ್ಲವನ್ನು ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಬಿಕೊಳ್ಳೋಣ. ನಂತರ ಒಂದು ಒಲೆಯ ಮೇಲೆ ದಪ್ಪ ತಳದ ಪಾತ್ರೆ ಇಟ್ಟು ಅದಕ್ಕೆ ಹೆಚ್ಚಿಟ್ಟುಕೊಂಡಿದ್ದ ಬೂದುಗುಂಬಳಕಾಯಿ ಹೋಳುಗಳನ್ನು ಹಾಕಿ ಒಲೆಯ ಮೇಲೆ ಬೇಯಲು ಇಡೋಣ. ಮತ್ತೊಂದು ಒಲೆಯ ಮೇಲೆ ಬಾಣಲೆಯನ್ನು ಇಟ್ಟು ಅದಕ್ಕೆ 3 ಚಮಚ ಎಣ್ಣೆ ಹಾಕಿ ಸಾಸಿವೆ, ಸ್ವಲ್ಪ ಅರಿಶಿನ, ಇಂಗು ಎಲ್ಲವನ್ನು ಹಾಕಿ ಸಾಸಿವೆ ಸಿಡಿದ ನಂತರ ರುಬ್ಬಿಟ್ಟುಕೊಂಡಿರುವುದನ್ನು ಹಾಕಿ ಚೆನ್ನಾಗಿ ಕಲಕುವುದು. ತಳ ಹಿಡಿಯದಂತೆ ಹಸಿ ವಾಸನೆ ಹೋಗಬೇಕು, ಅಲ್ಲಿಯವರೆಗೂ ಕೈ ಆಡಿಸುತ್ತಿರಬೇಕು. ನಂತರ ಬೂದುಗುಂಬಳಕಾಯಿ ಬೆಂದಿರುವುದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬಾಣಲೆಯಲ್ಲಿನ ಪದಾರ್ಥವನ್ನು ಬೆರೆಸಿ ಚೆನ್ನಾಗಿ 10 ನಿಮಿಷಗಳ ಕಾಲ ಕುದಿಸಿ ಕೈಯಾಡಿಸುತ್ತಿರುವುದು. ನಂತರ 200 ml ಮೊಸರನ್ನು ಹಾಕಿ ಬೆರೆಸಿ 1 ರಿಂದ 2 ಕುದಿ ಬರುವಷ್ಟು ಕುದಿಸಿ ಒಲೆಯನ್ನು ಆರಿಸುವುದು. ಮಜ್ಜಿಗೆ ಹುಳಿ ಸಿದ್ಧವಾಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳಬಹುದು. ಬಿಸಿ ಅನ್ನ ಹಾಗೂ ಮುದ್ದೆಯೊಂದಿಗೆ ಸವಿಯಲು ತುಂಬ ರುಚಿಯಾಗಿರುತ್ತದೆ. ಬೇಕಾದಲ್ಲಿ ಸಂಡಿಗೆ, ಉಪ್ಪಚ್ಚಿ ಮೆಣಸಿನಕಾಯಿಯನ್ನು ಕರೆದು ಬಾಡಿಸಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತದೆ. ನೀವು ಒಮ್ಮೆ ಟ್ರೈ ಮಾಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.